ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ. ವಿಧಾನಸೌಧದ ಮುಂದೆ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ಪಟ್ಟಿಡಿದಿರೋದು. ಕಾಲ್ತುಳಿತದಲ್ಲಿ 11 ಜನ ಸಾವಿಗೀಡಾಗಿದ್ದಾರೆ. ಇದು ಪ್ರಾಯೋಜಿತ ಕೊಲೆ. ನಾವು ಈಗ ಪ್ರತಿಭಟನೆಯಲ್ಲಿ 40 ಜನ ಇದ್ದೇವೆ. ಹಾಗಾಗಿ 40 ಜನಕ್ಕೆ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಾಗಾದ್ರೆ ಅಷ್ಟೊಂದು ಜನ ಫ್ಯಾನ್ಸ್ ಬಂದಾಗ ಹೇಗಿರಬೇಕು ಸೆಕ್ಯೂರಿಟಿ, ಭದ್ರತೆ ಹೇಗಿರಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರ್ತಾ ಇರೋದು ಮುಖ್ಯವಾಗಿ ಈಗಾಗಲೇ ವಿಪಕ್ಷ ನಾಯಕರಿಗೆ ಸಿಕ್ಕಂತಹ ಟೀಕೆ ಅಥವಾ ಟೀಕೆ ಟಿಪ್ಪಣಿಗಳಲ್ಲಿ ಪ್ರಬಲವಾದಂಥ ಅಸ್ತ್ರ. ಈಗಾಗಲೇ ಹಲವಾರು ದೂರುಗಳಿಂದ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇರೋದು. ಹಾಗಾಗಿ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರ್ತಾ ಇದ್ದಾರೆ. ಏನ್ ಮಾತನಾಡಿದ್ರು ಒಮ್ಮೆ ನೋಡ್ಕೊಂಡ್ಬರೋಣ. ಅಂದ್ರೆ ಎಂಟೈರ್ ಪೊಲೀಸ್ ಏನ್ ನಿಬಂಧನೆಗಳ ಕೊಟ್ಟಿತ್ತು, ಎಂಟೈರ್ ಪೊಲೀಸ್ ಇಲಾಖೆ ಏನು ನಿಬಂಧನೆಗಳನ್ನ ಕೊಟ್ಟಿತ್ತು, ಈ ಪೊಲೀಸ್ ಇಲಾಖೆ ಆರ್ಡರ್, ಎಂಟೈರ್ ಪೊಲೀಸ್ ಇಲಾಖೆ ಆರ್ಡರ್ ಅನ್ನ, ಕಾನೂನನ್ನ ಸರ್ಕಾರ ಹರಿದು ಬಿಸಾಕ್ಬಿಟ್ಟು ಕಸದ ಬುಟ್ಟಿ ಎಂಟೈರ್. ಇದು ನ್ಯಾಯನ? ಹೆಣದ ಮೇಲೆ ರಾಜಕಾರಣ. ಹೆಣ ಅಲ್ಲ ರೀ, ನಿಮ್ಗ ಅವ್ರ ಹೆಣ, ನಮಗೆ ಅವ್ರ ಹುತಾತ್ಮರು. ಸರ್ಕಾರದ ಅತಿಥಿಯಾಗಿ ಬಂದವರು ಅವ್ರನ್ನ ತಿಥಿ ಮಾಡ್ಬಿಟ್ರಿ. ಅತಿಥಿಯಾಗಿ ಬಂದವ್ರನ್ನ ತಿಥಿ ಮಾಡಿದ್ರಿ, ಕರೆದವ್ರು ನೀವು. ವಾಟ್ಸಪ್ ಏನ್ ಫೇಸ್ಬುಕ್ ಏನ್ ಎಲ್ಲ ಯಾವ ಬುಕ್ಕನ್ನು ಬಿಟ್ಟಿಲ್ಲ. ಕೊನೆಗೆ ಆ ವಿದ್ಯಾರ್ಥಿಗಳು ಓದ್ತಾ ಇದ್ದಂತ ಬುಕ್ನೇ ಸುಟ್ಟಾಕ್ಬಿಟ್ರು. ಒಂದ್ ಕಡೆ ಆರ್ ಅಶೋಕ್ ಕಿಡಿಕಾರ್ತಾ ಇದ್ರೆ, ಮತ್ತೊಂದ್ ಕಡೆ RCB ಸನ್ಮಾನ ಆಯೋಜನೆ ಮಾಡಿದ್ದಕ್ಕೆ CT ರವಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ, ಅರವಿಂದ್ ಬೆಲ್ಲದ್ ಕೂಡ ಕಿಡಿಕಾರ್ತಾ ಇದ್ದಾರೆ. ನಿಮ್ಮ ತಲೆದಂಡ ಆಗುವವರೆಗೂ ಹೋರಾಟ ನಿಲ್ಲೋದಿಲ್ಲ ಅನ್ನೋದನ್ನ ಕೂಡ ಹೇಳಿರೋದು. RCBಗೂ ಸರ್ಕಾರಕ್ಕೂ ಏನ್ ಸಂಬಂಧ ಅದು ಗೊತ್ತಾಗಬೇಕು. ಸಿಬ್ಬಂದಿ ಕೊರತೆ ಬಗ್ಗೆ ಸರ್ಕಾರಕ್ಕೆ ಮೊದಲೇ ಪತ್ರ ಕೂಡ ಹೋಗಿದೆ. ಆದ್ರೂ ಕೂಡ ಸರ್ಕಾರ ಭದ್ರತೆ ಇಲ್ಲದೆ ಕಾರ್ಯಕ್ರಮವನ್ನ ಮಾಡಿದೆ ಅಂತ ವಿಪಕ್ಷ ನಾಯಕರು ಕಿಡಿಕಾರ್ತಾ ಇರೋದು. RCBಗೆ ಸನ್ಮಾನ ಮಾಡಿದಕ್ಕೆ ಒಂದ್ ಕಡೆ ಆರ್ ಅಶೋಕ್ ಕಿಡಿಕಾರ್ತಾ ಇದ್ರೆ, ಮತ್ತೊಂದ್ ಕಡೆ CT ರವಿ ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. RCBಯಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೆ ಅದನ್ನ ಮೊದಲು ತಿಳಿಸಿ. CM DCM RCBಯಲ್ಲಿ ಏನಾದ್ರೂ ಇನ್ವೆಸ್ಟ್ ಮಾಡಿದಾರ, ಬಂಡವಾಳವನ್ನ ಹಾಕಿದಾರ? ಪೊಲೀಸರು ಬೇಡ ಅಂದ್ರು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ತರಾತುರಿಯಲ್ಲಿ ಅಂದ್ರೆ ಅರ್ಜೆಂಟ್ ಆಗಿ ಕಾರ್ಯಕ್ರಮವನ್ನ ಯಾಕೆ ಆಯೋಜನೆ ಮಾಡಬೇಕಾಗಿತ್ತು? ರಾಜ್ಯದ ಮಾನವನ್ನ ಕಳೆಯೋದಕ್ಕೆ ಕಾರ್ಯಕ್ರಮವನ್ನ ಮಾಡಿದ್ರ ಅಂತ ಪ್ರಶ್ನೆ ಕೇಳಿದ್ದಾರೆ. ಎಷ್ಟು ಜನ ಕರ್ನಾಟಕದ ಆಟಗಾರರು RCBಯಲ್ಲಿ ಇದ್ರು? ಕರ್ನಾಟಕ ಸರ್ಕಾರ ಪ್ರಾಯೋಜನೆ ಮಾಡಿತ್ತಾ? ನೀವು ಸ್ಪಾನ್ಸರ್ ಮಾಡಿದ್ರಾ? ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬಂಡವಾಳ ಹೂಡಿಕೆ ಮಾಡಿದ್ದೀರಾ RCBಯಲ್ಲಿ? ಎಷ್ಟು ಹಣ ಹೂಡಿಕೆ ಮಾಡಿದ್ದೀರಿ ನೀವು? ಎಷ್ಟು ಲಾಭ ಬಂದಿದೆ ನಿಮಗೆ? ಪೊಲೀಸ್ ಇಲಾಖೆ ಹೇಳಿಲ್ವಾ ನಿಮ್ಗೆ? ರಾತ್ರಿ ಇಡೀ ನಮ್ಮ ಸಿಬ್ಬಂದಿಗಳು ಬಂದೋಬಸ್ತ್ನಲ್ಲಿ ಪೂರ್ಣ ಶ್ರಮ ಹಾಕಿದ್ದಾರೆ. ತಕ್ಷಣ ಆಯೋಜನೆ ಮಾಡಕ್ ಆಗಲ್ಲ. ಯಾವ ತರ ತುರಿಯಲ್ಲಿ ಆಯೋಜನೆ ಮಾಡಿದ್ರಿ? ರಾಜ್ಯದ ಮಾನ ಕರೆಯೋದಕ್ಕ? 11 ಜನ ಬಲಿ ಪಡೆಯೋದಕ್ಕ? ಹೇಳಿಲ್ವಾ ಪೊಲೀಸ್ ಸಿಬ್ಬಂದಿ? ವಿಧಾನಸೌಧದಲ್ಲಿ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೂಕ್ತ ಬಂದೋಬಸ್ತ್ ಕೊಡ್ಲಿಕ್ಕೆ ಬೇಕಾದಂತ ಸಿಬ್ಬಂದಿ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಿಲ್ವಾ ನಿಮ್ಗೆ? ಇಷ್ಟಾದ್ಮೇಲೂ ಕೂಡ ನಿರ್ಣಯ ತಗೊಂಡವ್ರು ಯಾರು? ಆಯುಕ್ತರು ನಿರ್ಣಯ ತಗೊಂಡ್ರ? ವಿಧಾನಸೌಧದ ಮೆಟ್ಲ ಮೇಲೆ ಈ ಸರ್ಕಾರದ ವಿರುದ್ಧ ಅಶ್ವಥ್ ನಾರಾಯಣ್ ಕೂಡ ತೀವ್ರ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ, ಅರವಿಂದ್ ಬೆಲ್ಲದ್ ಕೂಡ ಕಿಡಿಕಾರ್ತಾ ಇದ್ದಾರೆ. ನಿಮ್ಮ ತಲೆದಂಡ ಆಗುವವರೆಗೂ ಹೋರಾಟ ನಿಲ್ಲೋದಿಲ್ಲ ಅನ್ನುವಂತ ಎಚ್ಚರಿಕೆ ಕೊಟ್ಟಿದ್ದಾರೆ. RCBಗೂ ಸರ್ಕಾರಕ್ಕೂ ಒಂದಕ್ಕೊಂದು ಏನ್ ಸಂಬಂಧ ಅದು ಮೊದಲು ಗೊತ್ತಾಗಬೇಕು. ಸಿಬ್ಬಂದಿ ಕೊರತೆ ಬಗ್ಗೆ ಸರ್ಕಾರಕ್ಕೆ ಈ ಮೊದಲೇ ಪತ್ರ ಕೂಡ ಹೋಗಿದೆ.
ಪತ್ರ ಹೋಗಿದ್ರೂ ಕೂಡ ಸರ್ಕಾರ ಭದ್ರತೆ ಇಲ್ಲದೆ ಕಾರ್ಯಕ್ರಮವನ್ನ ಮಾಡಿದೆ. ರಾಜ್ಯದಲ್ಲಿ ಗೃಹ ಸಚಿವರು ಯಾರು ಹೀಗಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ಸಂಭ್ರಮ ಮಾಡ್ಲಿಕ್ಕಾಗಲ್ಲ, ಸೆಲೆಬ್ರೇಷನ್ ಮಾಡ್ಲಿಕ್ಕಾಗಲ್ಲ ಅಂತ ಬಹಳ ಸ್ಪಷ್ಟವಾಗಿ ತಿಳಿಸಿದ್ರು ಸಹ ಈ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಾನ್ ಮುಂದೆನಾ ನೀನು ಮುಂದೆನಾ, ಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಉಪಮುಖ್ಯಮಂತ್ರಿಗಳಿಗೆ ಟಕ್ಕರ್ ಕೊಡ್ಲಿಕ್ಕೆ ಗೃಹ ಸಚಿವರು ಎಲ್ಲಿಂದ ಹುಡುಕ್ಬೇಕು? ಯಾರಪ್ಪ ಗೃಹ ಸಚಿವರು? ಗೃಹ ಸಚಿವರು ಈ ಸರ್ಕಾರದಲ್ಲಿ ಬಹುತೇಕ ಇಲ್ಲೂ ಕೂಡ ಬಂದಿದ್ರು. ಆದ್ರೆ ಇವರ ಇನ್ನು ಕೆಲವು ಮಂತ್ರಿಗಳು ಮಾತಾಡ್ತಾರೆ, ಹೆಣದ ಮೇಲೆ ರಾಜಕಾರಣ ಮಾಡ್ತಾರೆ ಬಿಜೆಪಿಯವರು, ರಣ ಹದ್ದುಗಳ ತರ ಅಂತ. ಆದ್ರೆ ನೀವು ಸೇಡು ನಾಯಿಗಳ ತರ 11 ಜನರ ಜೀವ ತೆಗೆದು ನಾಯಿಗಳು ಕಾಂಗ್ರೆಸ್ನವರು. ನಾನು ಎಕ್ಕಿಲ್ಲದೆ ಹೇಳ್ತೇನೆ, ಸೇಡು ನಾಯಿಗಳು ನೀವು. ನಮಗೆ ಹೇಳ್ತೀರಿ ನೀವು ಮಾನವ ಮರ್ಯಾದೆ ಇಲ್ಲದೆ ಇಂಥ ಒಂದು ದಂಧೆಯಲ್ಲಿ ಬಿದ್ದಿರ್ತಕ್ಕಂಥ ನೀವು ಬೆಳಗ್ಗೆಯಿಂದ ರಾತ್ರಿವರೆಗೆ ದಂಧೆ, ಲೂಟಿ, ಅದಾದ ಮೇಲೆ ಈ ರೀತಿ ಜನರ ಪ್ರಾಣ ತೆಗೆಯೋದು, ಮಾನ ತೆಗೆಯೋದು. ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಎಲ್ಲರ ಮಾನ ಮರ್ಯಾದೆ ತೆಗೆದಿದೆ. 3 ಹಂತಕ್ಕೆ ಮೊದಲೇ ಸಾವು ಆಗಿದೆ ಅಂತ ಗೊತ್ತಿದ್ರು ಕೂಡ ಮುಖ್ಯಮಂತ್ರಿಗಳು ಇಲ್ಲಿ 4 ಗಂಟೆಗೆ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಿದ್ದಾರೆ. ಅದಾದ ನಂತರ ಉಪಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ ಕಪ್ಪಿಗೆ ಕಿಸ್ ಕೊಡುವಂತ ಕೆಲಸ ಮಾಡ್ತಿದ್ದಾರೆ. ಎಂತ ಮುಖ್ಯಮಂತ್ರಿ, ಅಂತ ಉಪಮುಖ್ಯಮಂತ್ರಿಗಳು ನೀವು. ಜನರ ಬಗ್ಗೆ ಸ್ವಲ್ಪ ಆದ್ರೂ ಕರುಣೆ ಐತಿ, ಮಾನವೀಯತೆ ಏನ್ರ ಐತೆ ನಿಮಗ? ಯಾವ್ದು ಮಾನವೀಯತೆ ಇಲ್ಲ, ಯಾವ್ದು ಕರುಣೆ ಇಲ್ಲಂತ ಕಟಕರದಿರಲ್ರಿ, ರಾಕ್ಷಸರದಿರಲ್ರಿ ನೀವು. ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ.